ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಗ್ರೂಪ್ ಸಿ ಎಕ್ಸಾಮ್ನ ಟೈಮ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಆಸ್ಪಿರೆಂಟ್ಸ್ಗಳಲ್ಲೆಲ್ಲ ತುಂಬ ಆತಂಕ ಇತ್ತು. ಎಕ್ಸಾಮ್ ನಡೆಯುತ್ತೋ ಇಲ್ವೋ, ಈ ಥರ ಎಲ್ಲ ಇಶ್ಯೂ ನಡೀತಿದೆ, ರಿಸರ್ವೇಷನ್ ಇಶ್ಯೂ, ಹಾಗೆಯೇ ಕ್ಯಾಟ್ ಆರ್ಡರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಅದ್ರ ಬೇಸಸ್ಸೇ ನಡೀತಿರೋದಲ್ವ ಎಕ್ಸಾಮು, ಸೊ ನಡೆಸ್ತಾರೋ ಇಲ್ವೋ ಅಂತ ಪ್ಯಾನಿಕ್ ಆಗಿದ್ದರು. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. KPSC ಅವರು ಇವಾಗ ಶೆಡ್ಯೂಲನ್ನು ಬಿಟ್ಟಿದ್ದಾರೆ. ಈ ಎಕ್ಸಾಮಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ RPC ಮತ್ತು HK ಗ್ರೂಪ್ ಸಿಯಲ್ಲಿ ಈ 2 ಪೋಸ್ಟು ಬರುತ್ತೆ. ಇದ್ರ ಜೊತೆಗೆ ಹೈದರಾಬಾದ್ ಕರ್ನಾಟಕದ PU ಲೆವೆಲ್ ಪೋಸ್ಟ್ಗಳು ಅದು ಎಕ್ಸಾಮ್ ಬರುತ್ತೆ. ಆ ಎಕ್ಸಾಮ್ ಟೈಮ್ ಟೇಬಲ್ಲು ಬಿಟ್ಟಿದ್ದಾರೆ. ಹಾಗೆಯೇ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ RPC ಉಳಿಕೆ ಮೂಲ ವೃಂದದ ಎಕ್ಸಾಮ್ ಯಾವಾಗಿದೆ ಅಂದರೆ 12/7/2025 ಹಾಗೆ 13/7/2025. ಇನ್ನು 1 ತಿಂಗಳುಗಳು ಟೈಮ್ ಇಲ್ಲ. ಸೊ ನೀವು ಇನ್ನಷ್ಟು ಓದೋದಕ್ಕೆ ಶುರು ಮಾಡಬೇಕು, ಇನ್ನಷ್ಟು ಸೀರಿಯಸ್ ಆಗಿ. 12ನೇ ತಾರೀಕು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇದೆ. ಹಾಗೆಯೇ 13ನೇ ತಾರೀಕು GK ಪೇಪರ್ ಮತ್ತು ಕಮ್ಯುನಿಕೇಷನ್ ಪೇಪರ್ ಇದೆ. ಹಾಗೆಯೇ ಹೈದರಾಬಾದ್ ಕರ್ನಾಟಕ ಅವ್ರದ್ದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಯಾವಾಗಿದೆ ಅಂದರೆ 2/9/2025ರಲ್ಲಿ, ಹಾಗೆಯೇ 3/9/2025. 2/9/2025ರಲ್ಲಿ ಕಂಪಲ್ಸರಿ ಕನ್ನಡ ಇದೆ. ಹಾಗೆಯೇ 3/9/2025ರಲ್ಲಿ ಕಮ್ಯುನಿಕೇಷನ್ ಮತ್ತು GK ಪೇಪರ್ 2 ಇದೆ. ಸೊ ಇದು ಮಂಗಳವಾರ ಮತ್ತು ಬುಧವಾರ ಬರುತ್ತೆ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬಿಡಬೇಡಿ. ಯೂಶ್ವಲಿ ಎಕ್ಸಾಮ್ ಸ್ಯಾಟರ್ಡೆ ಸಂಡೇ ನಡೆಯುತ್ತಲ್ವ, ಸೊ ಡೇಟನ್ನು ನೋಟ್ ಮಾಡ್ಕೊಳ್ಳಿ ಒಂದು ಕಡೆ. ಹಾಗೆಯೇ PU ಲೆವೆಲ್ ಪದವಿ ಪೂರ್ವ ವಿದ್ಯಾರ್ಥಿಗೆ ವಿವಿಧ ಇಲಾಖೆಯಲ್ಲಿನ ವಿವಿಧ ಗ್ರೂಪ್ ಸಿ ಹುದ್ದೆಗಳು ಇದು ಯಾವಾಗಿದೆ ಅಂದರೆ 18/9/2025 ಗುರುವಾರ, ಹಾಗೆಯೇ 19/9/2025 ಶುಕ್ರವಾರ. ಈ 2 ದಿನಗಳಲ್ಲಿದೆ. ಮೊದಲನೇ ದಿನ 18ನೇ ತಾರೀಕು ಕಂಪಲ್ಸರಿ ಕನ್ನಡ, ಹಾಗೆಯೇ 19ನೇ ತಾರೀಕು ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ 2. ಸದ್ಯಕ್ಕೆ KPSC ಅವರು ಈ ಎಕ್ಸಾಮ್ನ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಹಾಗೆ ಲ್ಯಾಂಡ್ ಸರ್ವೇಯರ್ ಈ ಎಲ್ಲ ಪೋಸ್ಟ್ನ ಟೈಮ್ ಟೇಬಲನ್ನು ಬಿಡ್ಬೋದು. ಬಿಟ್ಟಾಗ ನಾನು ಅಪ್ಡೇಟ್ ಕೊಡ್ತೀನಿ. ಇವಾಗಿಂದನೇ ನೀವು ಓದೋದಕ್ಕೆ ಶುರು ಮಾಡಿ. ಇನ್ ಕೇಸ್ ನೀವು ನಿಲ್ಲಿಸಿದರೆ ಇನ್ನೂ ನಿಮ್ಮ ಓದನ್ನು ಇನ್ನೂ ಜಾಸ್ತಿ ಮಾಡಿ. ಇಂಡಸ್ಟ್ರಿಯಲ್ ಆಫೀಸರಿಗೆ, ಕೈಗಾರಿಕಾ ವಿಸ್ತೀರ್ಣಾಧಿಕಾರಿ ಈ ಹುದ್ದೆಗೆ ಇನ್ನು 1 ತಿಂಗಳುಗಳ ಕಾಲನೂ ಇಲ್ಲ ಎಕ್ಸಾಮ್ಗೆ. ಸೊ ಆದಷ್ಟು ಬೇಗ ಪ್ರಿಪೇರ್ ಆಗಿ. ಈ ಎಕ್ಸಾಮ್ನ ಪ್ರವೇಶ ಪತ್ರ, ಹಾಲ್ ಟಿಕೆಟ್ಗಳು ಎಕ್ಸಾಮ್ಗೂ 1 ವಾರ ಮುಂಚಿತವಾಗಿ ವೆಬ್ಸೈಟಲ್ಲಿ ಬಿಡ್ತಾರೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ. ಇನ್ಫಾರ್ಮೇಷನ್ ಎಲ್ರಿಗೂ ರೀಚ್ ಆಗಲಿ ಎಕ್ಸಾಮ್ ಯಾವಾಗಿದೆ ಅನ್ನೋದು. ಹಾಗೆಯೇ ಥ್ಯಾಂಕ್ ಯು ಎಲ್ರಿಗೂ.